ಹೀಗೆ ಆಟೋದವರಿಗೆ ಆಟೋ ಗ್ಯಾಸ್ ಸಮಸ್ಯೆ ಬಹಳ ಆಗಿದೆ. ಬೆಂಗಳೂರಿನಲ್ಲಿ ಸುಮಾರು 2 ಲಕ್ಷದಷ್ಟು ಆಟೋಗಳಿದೆ. ಟಿವಿ 9ಗೆ ಓಲಾ ಊಬರ್ ಅಸೋಸಿಯೇಷನ್ಗೆ ಸಂಬಂಧಪಟ್ಟ ಹಾಗಿನ ಅಧ್ಯಕ್ಷ ತನ್ವೀರ್ ಪಾಷಾ ಕೊಟ್ಟಿರುವಂತ ಹೇಳಿಕೆ. ತನ್ವೀರ್ ಪಾಷಾ ಏನ್ ಹೇಳ್ತಾ ಇದ್ದಾರೆ, 2 ಲಕ್ಷಕ್ಕೂ ಹೆಚ್ಚಿನ ಆಟೋಗಳಿದೆ, ಗ್ಯಾಸ್ ಸಪ್ಲೈ ಇದೆ, ಆದ್ರೆ ಇಲ್ಲೇ ಆರ್ಟಿಫಿಷಿಯಲ್ ಆಗಿ ಡಿಮಾಂಡ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಡಿಮಾಂಡ್ ಕ್ರಿಯೇಟ್ ಮಾಡುವಂತ ಬಂಕ್ಗಳ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಬೇಕು ಅಂತ ತನ್ವೀರ್ ಪಾಷಾ ಒತ್ತಾಯಿಸ್ತಾ ಇದ್ದು, ಕೆಲ ಬಂಕ್ಗಳಲ್ಲಿ ಹೆಚ್ಚಿನ ಹಣ ವಸೂಲಿ ಮಾಡ್ತಿದ್ದಾರೆ, ಅವ್ರ ವಿರುದ್ಧನೂ ಕ್ರಮ ಆಗಬೇಕು ಅಂತೆಲ್ಲ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗೀನ್ ತನ್ವೀರ್ ಪಾಷಾ ಅವ್ರ ಜೊತೆ ಮಾತನಾಡಿದರೆ, ಬನ್ನಿ ಏನ್ ಹೇಳಿದ್ರೆ ಕೇಳೋಣ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಅಂದ್ರೆ ಎಷ್ಟು ಆಟೋಗಳಿದೆ, ರಾಜ್ಯದಲ್ಲಿ ಎಷ್ಟು ಆಟೋಗಳಿದೆ ಅನ್ನುವಂಥದ್ದು ಸರ್ ಸದ್ಯಕ್ಕೆ. ಈಗ ನಮ್ಮ ಬೆಂಗಳೂರು ನಗರ ಒಂದರಲ್ಲೇನೆ ಸರಾಸರಿ 2.5 ಲಕ್ಷಕ್ಕೂ ಅಧಿಕ ಆಟೋಗಳು ಇದಾವೆ. ಈ ಆಟೋಗಳೆಲ್ಲ ಮ್ಯಾಕ್ಸಿಮಮ್ ಇರುವಂತದ್ದು LPG ಮತ್ತು CNG ಆಧಾರಿತ ಇಂಧನವನ್ನ ತಗೊಳ್ತಾ ಇರುವಂಥದ್ದು. ಸೊ ಈಗಾಗಲೇ ಯಾವಾಗ ಈ ವಾರ್ ಶುರು ಆಯಿತು, ಇನ್ನೂ ಈ ಕಡೆ ನಮ್ಗೇನು ಅಂತ ಉದ್ವಿಗ್ನ ಪರಿಸ್ಥಿತಿ ಆಗಲಿ ಇನ್ನೂ ಕ್ರಿಯೇಟ್ ಆಗೇ ಇರಲಿಲ್ಲ. ಈ ಗ್ಯಾಸ್ ಬಂಕ್ ಮಾಲೀಕರು, ಈ ಗ್ಯಾಸ್ ಸಂಸ್ಥೆಗಳು ಏನು ಮಾಡಿದ್ರು, ಹಣ ಮಾಡ್ಕೊಳ್ಳುವಂಥ ವ್ಯವಸ್ಥೆ ಬಿದ್ದು ಏಕಾಏಕಿ 55 ರೂಪಾಯಿ ಇದ್ದಂಥ 60 ರೂಪಾಯಿವರೆಗೂ ಬಂದಂಥ LPGನ 85, 86 ಈ ರೀತಿ ತಗೊಂಡೋಗಿ ದರಗಳನ್ನ ಆ ಡಿಮ್ಯಾಂಡ್ನ ಕ್ರಿಯೇಟ್ ಮಾಡೋಕ್ಕೆ ಒಂದೊಂದು ದಿನ ಗ್ಯಾಸ್ ಇಲ್ಲ ಅಂತ ಹೇಳುವಂಥದ್ದು. ಅದ್ರ ಜೊತೆಗೆ CNGನಲ್ಲಿ ಗ್ಯಾಸ್ ಇದ್ರೆ ಪ್ರೆಷರ್ ಎರಡೂ ಈಕ್ವಲ್ ಆಗಿದ್ರೆ ಮಾತ್ರ ಅದು ಟ್ಯಾಂಕ್ ಒಳಗಡೆ ಹೋಗೋದು. ಬರೀ ಪ್ರೆಷರ್ ಕೊಟ್ಟಾಗ ಗ್ಯಾಸ್ ಇಲ್ಲ ಅಂದರೆ ಪ್ರೆಷರಲ್ಲೂ ತೋರಿಸುತ್ತೆ ರೀಡಿಂಗ್ ಆಗೋಗಿದೆ ಅಂತ. ಈ ರೀತಿ ಕೂಡ ಹಲವಾರು CNG ಬಂಕ್ಗಳಲ್ಲಿ ಮೋಸ ಮಾಡಿ ಗ್ಯಾಸ್ಗಳು ಕದಿಯುವಂಥ ವ್ಯವಸ್ಥೆನೂ ಶುರು ಮಾಡ್ಕೊಂಡ್ರು. ಅದ್ರ ಜೊತೆಗೆ ದರಗಳು ಜಾಸ್ತಿ ಆಯಿತು. ಸೊ ಈಗ ನಾವು ಯಾರ ಹತ್ರ ಕೇಳಬೇಕು ಈ ಕಷ್ಟನ? ಗ್ಯಾಸ್ ಸಪ್ಲೈ ಇದೆ, ಇವತ್ತಿಗೂ ಸಫಿಷಿಯೆಂಟ್ ಸಪ್ಲೈ ಇದೆ, ಆದರೆ ಇವರು ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಿರುವಂಥ ಷಡ್ಯಂತ್ರ ಇದು. ಇದನ್ನ ನಿಲ್ಲಿಸಬೇಕು. ಸರ್ಕಾರ, ಇಲಾಖೆ ಅಧಿಕಾರಿಗಳು ಕೂಡಲೇ ಕ್ರಮಗಳನ್ನ ಜರುಗಿಸಿ ಸಾರ್ವಜನಿಕರಿಗೆ, ನಮ್ಮ ವಾಹನ ಚಾಲಕರಿಗೆ ತೊಂದರೆ ಆಗದಂಗೆ ದಯವಿಟ್ಟು ಆಕ್ಷನ್ ತಗೋಬೇಕು, ಕ್ರಮ ಜರುಗಿಸಬೇಕು ಅಂತ ಮನವಿ ಮಾಡ್ತಾರೆ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ಮಾಲ್ತೇಶ್ ಜಗೀನ್, TV 9 ಬೆಂಗಳೂರು.